ನೀವು ನಿಮ್ಮ ಜಾತಿ ಧರ್ಮ ಇದರ ಮೇಲೆ ಹೊರಟ್ರೆ ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಎಚ್ಚರ ಕೊಡ್ತೀನಿ. ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ. ಎಚ್ಚರ. ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಸೋನು ನಿಗಮ್ ಕನ್ನಡ ಹೋರಾಟಗಾರರಿಗೆ ಟೀಕೆ ಮಾಡಿದ್ದಾರೆ, ಬೈದಿದ್ದಾರೆ. ಅವರೆಲ್ಲ ರೌಡಿಗಳ ಥರ ಬಿಹೇವ್ ಮಾಡ್ತಾರೆ ಅಂತ. ಎಸ್ಪೆಷಲಿ ನಿಮ್ಮಂಥ ಹೋರಾಟಗಾರರಿಗೆ ಬೈದಿದ್ದಾರೆ ಅವರು. ಇಲ್ಲ ಬೈಲಿ, ನಮ್ಮ ಬೈದು ಅವ್ರು ಏನು ಮಾಡೋಕ್ಕಾಗುತ್ತೆ, ಬೈಕಳ್ಳಿ. ಸೋನು ನಿಗಮ್ ಅವನು ಕನ್ನಡದವನಲ್ಲ. ಅವನಿಂದ ನಾವು ಕನ್ನಡ ಆಡಿಸ್ತೀವಿ. ನಮ್ಮ ಮನೆ ಬರ ಕನ್ನಡಿಗರೇ ಆಡ್ತಕ್ಕಂಥವ್ರಿಲ್ಲ. ಎಷ್ಟು ಕೊಡಬೇಕು ನಾನು ಹೇಳ್ತೀನಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಏನು ಸೋನು ನಿಗಮ್ ಮಾತ್ರ ನೀವು ಆಡಿದ್ರೆ ನೀವು ಬಾಯಿ ಕುಣಿಸ್ತೀರಾ? ಸಿನಿಮಾ ನಟರುಗಳಿಗೆ ನಾನು ಅತ್ಯಂತ ಕಳಕೆಯಿಂದ ಹೇಳ್ತೀನಿ, ಇನ್ನು ಮುಂದೆ ಸೋನು ನಿಗಮ್ ಹಾಡು ಕೂಡ್ದು ಹಾಡನ್ನು ನೀವು ಬಾಯಿ ಆಡಿಸ್ಬಾರ್ದು. ಎರಡನೇದು, ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿ, ಅವನು ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ. ಮತ್ತು ಉದ್ದಟತನದಿಂದ ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ. ನಿಮ್ಗೆ ಹೇಳ್ತೀನಿ, ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ನು ಮಾತಾಡಬಾರ್ದಾಗಿತ್ತು. ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ. ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು, ಸಾಹಿತಿಗಳು, ರಾಜಕಾರಣಿಗಳು, ಸಿನಿಮಾ ನೋಡೋರು, ಸಿನಿಮಾ ತೆಗೆಯೋರು, ಥಿಯೇಟ್ರ್ನವರು, ಎಲ್ಲರೂ, ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಹಾಕಬೇಕು.